ಎಲ್ಲರಿಗೂ ನಮಸ್ಕಾರ. ಸವಿರುಚಿ ಚಾನಲ್ಗೆ ಸ್ವಾಗತ. ಬೆಣ್ಣೆನೇ ಇಲ್ಲದೆ ಬೆಣ್ಣೆ ಮುರುಕು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಅರ್ಧ ಕಪ್ಪು ಪುಟಾಣಿ ಪುಡಿ ತಗೊಳ್ಳಿ, ಅದರಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ತಗೊಳ್ಳಿ, ಉಪ್ಪು, ಖಾರದ ಪುಡಿ ಮತ್ತು ಬಿಳಿ ಎಳ್ಳು ತಗೊಂಡಿದ್ದೀನಿ. ಅದಕ್ಕೆ ನೋಡಿ ಜೀರಿಗೆ ಮತ್ತು ಓಂಕಾಳನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಲಸೋಕ್ಕೆ ಒಂದು ಪುಟ್ಟ ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ, ಅದಕ್ಕೆ ಪುಟಾಣಿ ಪುಡಿನೂ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ಕುಟ್ಟಿರೋದು ಜೀರಿಗೆ ಮತ್ತು ಓಂಕಾಳನ್ನು ಹಾಕ್ಕೊಳ್ಳಿ, ಬಿಳಿ ಎಳ್ಳು ಹಾಕ್ಕೊಳ್ಳಿ. ನೋಡಿ, 1-2 ಸ್ಪೂನ್ ಆದರೆ ಸಾಕು. ಇದಕ್ಕೆ ಕರಿ ಎಳ್ಳು ಕೂಡ ಹಾಕ್ತಾರೆ, ಆದರೆ ನಾನು ಇಲ್ಲಿ ಬಿಳಿ ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಖಾರ ಪುಡಿ ಹಾಕ್ಕೊಳ್ಳಿ. ನಿಮಗೆ ನಾನು ಇದರಲ್ಲಿ 1.5 ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ. ಇದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1 ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 2 ಸ್ಪೂನ್ ತುಪ್ಪನ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಯೂಸ್ ಮಾಡ್ತಾಯಿಲ್ಲ, ತುಪ್ಪ 2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಉಪ್ಪು ಖಾರ ಎಲ್ಲ ಅದಕ್ಕೆ ಹಿಟ್ಟಲ್ಲೆಲ್ಲ ಹಿಡ್ಕೋಬೇಕು. ಹಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಟ್ಟಿದರೆ ಉಂಡೆ ಥರ ಹಿಂಗೆ ಉಂಡೆ ಥರ ಆಗಬೇಕದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಈ ಥರ ನಾದಿಟ್ಕೊಳ್ಳಿ. ಇದನ್ನು ನೆನೆಯೋಕ್ಕೇನು ಬಿಡಲ್ಲ, ಇದು ಹಿಟ್ಟು ಆವಾಗಲೇ ಮಾಡಿಬಿಡಬೇಕು ಕಲಸಿದ ತಕ್ಷಣ ಹಿಟ್ಟ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಚಕ್ಲಿ ಒಳ್ಳು ತಗೊಂಡಿದ್ದೀವಿ. ನೋಡಿ, ಈ ಥರ ನಕ್ಷತ್ರದ ಚಕ್ಲಿ ಒಳ್ಳು ತಗೊಂಡು ಅದಕ್ಕೆ ಎಣ್ಣೆ ಹಚ್ಕೋಬೇಕು. ಹಿಟ್ಟು ಹಿಡಿಯಲ್ಲ ಅಂತ ಎಣ್ಣೆ ಹಚ್ಕೊತಾ ಇರೋದು. ಇದಕ್ಕೆ ಸುತ್ತಲೂ ಎಲ್ಲ ಎಣ್ಣೆ ಹಚ್ಕೋಬೇಕು. ಹಚ್ಕೊಂಡು ಈಗ ನಾದಿಟ್ಟಿರೋ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಹೋಗಬೇಕು. ಅತಿಯಾಗಿ ಗಟ್ಟಿನ ನಾದಕ್ಕೆ ಹೋಗಬೇಡಿ. ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾದಿದ್ರೆ ಸಾಕು. ನೀವು ಈ ಥರ ಸಣ್ಣ ಉಂಡೆ ಥರ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಇವಾಗ ನಾವು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೇವಲ್ಲ, ಎಣ್ಣೆ ಕಾದಿದೆ. ನೋಡಿ, ಈ ಥರ ನಿಧಾನಕ್ಕೆ ಬಿಡ್ತಾ ಹೋಗಬೇಕು. ಎಣ್ಣೆಯನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಬೇಕು. ಆಮೇಲೆ ನಾವು ಹಾಕ್ತಾ ಇರುವಾಗ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಹಾಕ್ತಾ ಹೋಗಬೇಕು ಚಕ್ಲಿನ. ನೋಡಿ, ಈ ಥರ ಚೆನ್ನಾಗಿ ಕಾದ್ಮೇಲೆ ಉರಿನ ನಿಧಾನಕ್ಕೆ ಇಟ್ಕೊಂಡು ಬೇಯಿಸ್ಬೇಕು. ಭಾಳ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ನೀವು ಕಲರ್ ಚೇಂಜ್ ಆಗಿಬಿಡುತ್ತೆ, ಹೊತ್ತದಂಗೆ ಆಗುತ್ತೆ ಅವು ಚಕ್ಲಿ ಮುರುಕು ಎಲ್ಲ. ನೋಡಿ, ಈ ಥರ ಗುಳ್ಳೆ ಎಲ್ಲ ಫುಲ್ ಬಬಲ್ಸ್ ಈ ಥರ ಬರ್ತಾವಲ್ಲ, ಅವೆಲ್ಲ ಬಬಲ್ಸ್ ಹೋಗೋವರೆಗೂ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಈ ಥರ ಕರಿಬೇಕು. ನೋಡಿ, ಇದಕ್ಕೆ ಯಾವುದೇ ರೀತಿಯ ಸೋಡಾ ಏನೂ ಮಿಕ್ಸ್ ಮಾಡಿಲ್ಲ. ಇದಕ್ಕೆ ಹಾಗೆಯೇ ತುಂಬ ಚೆನ್ನಾಗಿ ಬರ್ತವೆ ಇವು ಬೆಣ್ಣೆ ಮುರುಕು. ನೋಡಿ ಯಾವ ಥರ ಇದ್ದಾವೆ ಅಂತ. ನೀವು ಈ ಥರ ಮನೆಯಲ್ಲಿ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಯಾವುದು ಮೆತ್ತಗೆ ಆ ಥರ ಏನೂ ಆಗಲ್ಲ. ನೋಡಿ, ರೋಸ್ಟ್ ಥರ ಹೆಂಗೆ ಬಂದಿದ್ದಾವೆ, ತುಂಬ ಚೆನ್ನಾಗಿ ಬಂದಿದ್ದಾವೆ. ನೋಡಿ, ಇನ್ನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಒಳ್ಳೆಯ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.